Good morning. Welcome back to online classes. Ishwananda Bharati Independent PU College of Tech. Today, we would like to begin with grammar. For the last class, we have discussed about the tenses. And today's lecture is useful for first year and second year student both. For the first year student and second year student, it helps them as a bridge course. Until and unless we understand the proper use of tenses, and we cannot solve the grammar either in first year or second year. ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ಎರಡು ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದ್ರೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಗ್ರಾಮರ್ ನಮಗೆ. ಟೆನ್ಸಸ್ ಆಲ್ರೆಡಿ ನಾವು ಟೆನ್ಸ್ಗಳನ್ನು ಫಸ್ಟ್ ಇಯರ್ದಲ್ಲಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದೀರವ. ಆಮೇಲೆ ಫಸ್ಟ್ ಇಯರ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ SLC ಅಲ್ಲಿ ಇದನ್ನು ಕಲ್ತು ಬಂದಿರ್ತಾರೆ. ಬಟ್ ಇವಾಗ ನಮಗೆ ಸೆಕೆಂಡ್ ಇಯರ್ ಬೇಕಾದ ಥರನಾಗಿ ಅಂತ ಒಂದಷ್ಟು ಅಧ್ಯಯನ ಮಾಡಿಕೊಂಡು ಅದನ್ನು ಬ್ರಿಡ್ಜ್ ಕೋರ್ಸ್ ಥರ ವಿ ವಿಲ್ ರೀಕಾಲ್ ಒನ್ ಮೋರ್ ಟೈಮ್ ದಟ್. ನಾನು ನಿಮಗೆ ಕಳೆದ ಕ್ಲಾಸ್ನಲ್ಲಿ ಹೇಳಿದ್ದೀನಿ ಏನಪ್ಪ ಅಂತಂದ್ರೆ ಇಂಗ್ಲಿಷ್ ಟೆನ್ಸಸ್ ಅಥವಾ ಸ್ಪೋಕನ್ ಇಂಗ್ಲಿಷ್ ನಮಗೆ ಯಾಕೆ ಡಿಫಿಕಲ್ಟ್ ಅನಿಸ್ತದ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ಹಳ್ಳಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮಾತೃಭಾಷೆ ಕನ್ನಡ ಆಗಿರೋ ಕಾರಣಕ್ಕೋಸ್ಕರ ನಾವು ಇಂಗ್ಲೀಷನ್ನು ಭಾಷಾಂತರ ಬೋಧನೆ ಮೂಲಕ ಏನಪ್ಪ ಅಂದ್ರೆ ಪದ್ಧತಿಯ ಮೂಲಕ ನಾವೇನಪ್ಪ ಅಂತಂದ್ರೆ ಇಂಗ್ಲೀಷನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಭಾಷಾಂತರ ಮಾಡಿ ಇಂಗ್ಲೀಷನ್ನು ಕಲಿತಕ್ಕ ಸಂದರ್ಭದಲ್ಲಿ ಅತಿ ದೊಡ್ಡ ಸಮಸ್ಯೆಯನ್ನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅನುಭವಿಸೋದು ಯಾವುದಪ್ಪ ಅಂತಂದ್ರೆ ಕನ್ನಡದಲ್ಲಿ ಬರೀ ಮೂರೇ ಟೆನ್ಸ್ಗಳು ಇರ್ತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಆ ಟೆನ್ಸ್ಗಳು ಮೂಲ 12 ಟೆನ್ಸ್ಗಳಾಗಿ ಏನಪ್ಪ ಮಾರ್ಪಾಡಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ 3 ಮತ್ತು 12ಕ್ಕೆ ಏನಪ್ಪ ನಮಗೆ ಭಾಷಾಂತರ ಮಾಡುವಲ್ಲಿ ಒಂದಷ್ಟು ತೊಂದರೆಯನ್ನು ಅನುಭವಿಸೋ ಕಾರಣಕ್ಕೋಸ್ಕರ ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ the tenses were in English that where to use the tenses properly according to the time. ಕಾಲಕ್ಕೆ ತಕ್ಕನಾಗಿ ವೇಳೆಗೆ ತಕ್ಕನಾಗಿ ಈ 12 ಟೆನ್ಸ್ಗಳನ್ನು ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ಮಾತ್ರ ನಾವೇನಾದ್ರು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ನಾನು ನಿಮಗೆ 12 ಟೆನ್ಸ್ಗಳನ್ನೇನೇನಿ ಮತ್ತೆ ಫಾರ್ಮುಲಾಗಳನ್ನು ಕೂಡ ನಾವು ಹೇಳ್ತೀವಿ. ಒಂದ್ಸಲ ನಿಮಗೆ ರೀಕಾಲ್ ಮಾಡಿ ಹೇಳ್ತಾ ಇದ್ದೀನಿ ನಾನು ಫಾರ್ಮುಲಾಗಳನ್ನು ಯಾವ ಥರ ಬೈಪೆಟ್ಟಿರ್ಬೇಕು ಅನ್ನೋದು ನಮಗೆ. Tenses: present tense, simple present tense, subject plus V1 plus object, present continuous tense, subject plus helping verb am, is, are plus V1 plus ing plus object, present perfect tense, subject plus helping verb have or has, have or has plus V3 plus object, present perfect continuous tense, subject plus helping verb have or has plus be plus V1 plus ing plus object, past tense, simple past tense, subject plus V2 plus object, past continuous tense, subject plus helping verb was or were plus V1 plus ing plus object, past perfect tense, subject plus helping verb had plus V3 plus object, present past perfect continuous tense, subject plus helping verb had plus be plus V1 plus ing plus object, future tense, simple future tense, subject plus helping verb shall or will plus V1 plus object, future continuous tense, subject plus helping verb shall or will plus be plus V1 plus ing plus object, future perfect tense, subject plus helping verb shall or will plus have plus V3 plus object, future perfect continuous tense, subject plus helping verb shall or will plus have plus be plus V1 plus ing plus object. ಇವು ನಮಗೆ 12 ಟೆನ್ಸ್ ಇರತಕ್ಕಂಥ ಫಾರ್ಮುಲಾ. ಇದನ್ನ ಇಷ್ಟೇ ನಿಖರವಾಗಿ ಏನಪ್ಪ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಯಾವ ಥರ ಬೈಪಟ್ ಮಾಡಬೇಕು ಅಂತಂದರೂ ಕೂಡ ಕಳೆದ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸೊ ಇವಾಗ ನಾನು
ಟೆನ್ಸ್ ನ ಮೊದಲನೆಯ ಟೆನ್ಸ್ ಆಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮೊದಲನೇ ಟೆನ್ಸ್ ಆಗಿರ್ತಕ್ಕಂಥ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ ಬರ್ತಾರೆ. Present tense, simple present tense, ಅದಕ್ಕೆ ಸಂಬಂಧಪಟ್ಟಂತೆ ಫಾರ್ಮುಲಾ ಕೂಡ ನಾನು ಇಲ್ಲಿ ನಿಮ್ಮ ಕನ್ವೀನಿಯಂಟ್ಗೋಸ್ಕರ ಬರೀತಾ ಇದ್ದೀನಿ. ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇದನ್ನ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಸರಿ, ನಾನು ಮತ್ತೆ ಟ್ರಾನ್ಸ್ಲೇಟರ್ ಬರ್ತಾ ಇದನ್ನ ಒಂದು ಸಂಪೂರ್ಣ ಟೆನ್ಸ್ ಭಾಗಕ್ಕೆ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಕಳೆದ ಕ್ಲಾಸ್ನಲ್ಲಿ ಒಂದು ಟೆನ್ಸ್ ಅನ್ನು ನಾವು ಬರೀ ಟೆನ್ಸ್ ಮಾತ್ರ ಅಭ್ಯಾಸ ಮಾಡೋದಂದ್ರೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ತನ್ನಾಗಿರ್ತಕ್ಕಂಥ ವಾಕ್ಯಕ್ಕೆ ಕನ್ವರ್ಷನ್ ಮಾಡೋದನ್ನು ಕೂಡ ಕಲಿಬೇಕಾಗಿದೆ, ಟ್ರಾನ್ಸ್ಫಾರ್ಮೇಶನ್ ಮಾಡೋದನ್ನು ಕೂಡ ಕಲಿಬೇಕಾಗಿದೆ. ಅಂದರೆ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸಾದಾ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ ಮತ್ತು ನಿಷೇಧಾರ್ಥಕ ವಾಕ್ಯ. ಸಾದಾ ವಾಕ್ಯ ನಾವು ಇಂಗ್ಲಿಷ್ನಲ್ಲಿ ಏನು ಕರಿತೀವಿ, ಅಸರ್ಟಿವ್ ಸೆಂಟೆನ್ಸ್. ಪ್ರಶ್ನಾರ್ಥಕ ವಾಕ್ಯವನ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್, ನಿಷೇಧಾರ್ಥಕ ಸೆಂಟೆನ್ಸ್ ಅನ್ನ ನೆಗೆಟಿವ್ ಸೆಂಟೆನ್ಸ್. ಈ ಮೂರಕ್ಕೂ ಕೂಡ ಕನ್ವರ್ಷನ್ ಆಗಿ ಮಾಡಬೇಕು ಕೊಟ್ಟಿರ್ತಕ್ಕಂಥ ವಾಕ್ಯವನ್ನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೋಡ್ರಿ, ನಾನು ನಿಮಗೆ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಸಬ್ಜೆಕ್ಟ್ ಕೊಟ್ಟಿದ್ದೀನಿ. ಇದು ಸಾದಾ ವಾಕ್ಯದ ಫಾರ್ಮುಲಾ ಅದ. ನಾನು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ರೈಟ್, WRITE ರೈಟ್, ಇದರದ ಕನ್ನಡ ಅರ್ಥ ಏನಪ್ಪಾ ಅಂದ್ರೆ ಬರೆಯುವುದು. ಸೊ ನಾನು ಇದನ್ನ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಒಂದು ವಾಕ್ಯಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬದಲಾವಣೆ ಮಾಡ್ತಾ ಇದ್ದೀನಿ. ಸಾದಾ ವಾಕ್ಯಕ್ಕೆ ಒಂದು ವಾಕ್ಯಕ್ಕೆ ಬದಲಾವಣೆ ಮಾಡ್ತಾ ಇದ್ದೀನಿ. ನೋಡ್ರಿ, ನಾನು ಇಂಗ್ಲಿಷ್ ಬರೆಯುತ್ತೇನೆ. ಇಲ್ಲಿ ನಮ್ಮ ಮೂರು ಶಬ್ದಗಳಿದಾವ, ಡಿವೈಡ್ ಮಾಡ್ತಾ ಇದ್ದೀನಿ ನಾನು. 1 2 3 1 2 3 ಮೂರಕ್ಕೂ ಕೂಡ ಡಿವೈಡ್ ಮಾಡ್ತಾ ಇದ್ದೀನಿ. ನಾನು ಅನ್ನಕ್ಕೆ ಇಂಗ್ಲಿಷ್ ಐ ಅಂತ ಕರಿತೀವಿ, ಇಂಗ್ಲಿಷ್ ಅಂತ ಕರಿತಾ ಇದ್ದೀವಿ. ಬರೆಯುತ್ತೇನೆ ಅನ್ನೋದನ್ನ ಮೇಲ್ಗಡೆ ಕೊಟ್ಟಿದ್ದೀನಿ, WRITE ರೈಟ್ ಅಂದ್ರೆ ಬರೆಯುತ್ತೇನೆ. ಈಗ ಇದನ್ನ ನಾನು ಏನ್ ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ 1 3 2 ಆರ್ಡರ್ಗೆ ಚೇಂಜಸ್ ಮಾಡಬೇಕು. ನೋಡ್ರಿ, 1 ಮೇಲ್ಗಡೆಯನ್ನ ಐ ಅಂತ ತಂದಿಟ್ಟಿದ್ದೀನಿ, 3 ಮೇಲ್ಗಡೆ ರೈಟ್ ಅಂತ ತಂದಿಟ್ಟಿದ್ದೀನಿ, 2 ಮೇಲ್ಗಡೆ ಇಂಗ್ಲಿಷ್ ಅನ್ನ ತಂದಿಟ್ಟಿದ್ದೀನಿ. ಇವಾಗ ನಾನು ಇಂಗ್ಲಿಷ್ ಇರ್ತಕ್ಕಂಥ ವಾಕ್ಯವನ್ನು ಓದ್ತಾ ಇದ್ದೀನಿ. ಏನಾಗ್ತದೆ, ಐ ರೈಟ್ ಇಂಗ್ಲಿಷ್. ಇವಾಗ ಇದು 100% ಕರೆಕ್ಟ್ ಆಗಿ ಏನಾಗ್ತೀವಪ್ಪ ಅಂದ್ರೆ ಇಂಗ್ಲಿಷ್ಗೆ ಚೇಂಜಸ್ ಆಗ್ತದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಯಾವ ಸೆಂಟೆನ್ಸ್? ಅಸರ್ಟಿವ್ ಸೆಂಟೆನ್ಸ್. ನಮಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದು ಯಾವ್ದಪ್ಪ ಅಂತಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಕೂಡ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದು ಇಂಟ್ರಾಗೇಟಿವ್ ಹೆಂಗೆ ಚೇಂಜ್ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಒಂದು ರೂಲ್ಸ್ ಅನ್ನ ನಾವು ಬಹಳ ಚೆನ್ನಾಗಿ ನೆನಪಿಟ್ಕೋಬೇಕು. ಸಾದಾ ವಾಕ್ಯದಿಂದ ಒಂದು ಪ್ರಶ್ನಾರ್ಥಕ ವಾಕ್ಯಕ್ಕೆ ಬದಲಾಯಿಸಬೇಕಾಗಿತ್ತಂದ್ರೆ ಇಂಗ್ಲಿಷ್ ನಲ್ಲಿ ನಮಗೆ ಕಂಪಲ್ಸರಿ ಏನಿರ್ಬೇಕಪ್ಪ ಅಂತಂದ್ರೆ ಒಂದು ಸಹಾಯಕ ಕ್ರಿಯಾಪದ ಇರಬೇಕು. ಏನಿರ್ಬೇಕಾಗ್ತದ? ಸಹಾಯಕ ಕ್ರಿಯಾಪದ ಕಂಪಲ್ಸರಿ ಬೇಕಾಗ್ತದೆ. ಬಟ್ ನಾನು ನಿಮಗೆ ಇಲ್ಲಿ ಕಲಿಸ್ತಕ್ಕಂಥ ಟೆನ್ಸ್ ಯಾವ್ದಪ್ಪ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮುಲಾ ನಾವು ನೋಡಿದೀವಿ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಅದ. ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಅದ. ಸಬ್ಜೆಕ್ಟ್ ಅದ, ವರ್ಬ್ ಅದ, ಆಬ್ಜೆಕ್ಟ್ ಅದ. ಆದ್ರೆ ಏನಿಲ್ಲ ಇಲ್ಲಿ ಸಹಾಯಕ ಕ್ರಿಯಾಪದ ಇಲ್ಲ. ಅಂದ್ರೆ ಹೆಲ್ಪಿಂಗ್ ವರ್ಬ್ ಫಾರ್ಮುಲಾದ ಒಳಗಡೆ ಇಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಫಾರ್ಮುಲಾದ ಒಳಗಡೆ ಏನ್ ಬರೋದಿಲ್ಲಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಈ ವಾಕ್ಯಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಂಬಂಧಪಟ್ಟ ನಿಮಗೆ ಸಹಾಯಕ ಕ್ರಿಯಾಪದ ಬೇಕಾಯ್ತು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಹೊರಗಡೆಯಿಂದ ತೆಗೆದುಕೊಳ್ಳಿ. ನಮ್ಮ ಹೊರಗಡೆ ಸಿಗ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವಪ್ಪ ಅಂತಂದ್ರೆ ಡೂ ಆರ್ ಡಸ್. ಎರಡು ಹೆಲ್ಪಿಂಗ್ ವರ್ಬ್ಗಳನ್ನ ಕೊಟ್ಟಿದ್ದಾರೆ.
ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ತರನಾಗಿರ್ತಕ್ಕಂಥ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕಾಗ್ತದೆ. ಸೊ ನಾನು ಈಗ ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಹೆಂಗ್ ಮಾಡಬಹುದು ಅಂತ ಹೇಳ್ತಾರೆ ನೋಡ್ರಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೆಂಗ್ ಮಾಡ್ಬೇಕಂದ್ರೆ ಮೊದಲಿಗೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅನ್ನ ಆಸ್ ಇಟ್ ಇಸ್ ಬರ್ತಾ ಇದ್ದೀವಿ ನೋಡ್ರಿ. ಮೇಲಿನ ಸೆಂಟೆನ್ಸ್ ಅನ್ನ ಆಸ್ ಇಟ್ ಇಸ್ ಬರ್ತಾ ಐ ರೈಟ್ ಇಂಗ್ಲಿಷ್. ಸರಿ ಆಯ್ತಾ? ಐ ರೈಟ್ ಇಂಗ್ಲಿಷ್. ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ವಾಕ್ಯದ ಮುಂದ್ಗಡೆ ಹೆಲ್ಪಿಂಗ್ ವರ್ಬ್ ಅನ್ನು ತಂದಿಡ್ತಾ ಇದ್ದೀನಿ, ಡೂ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್. ಇವಾಗ ಈ ಸೆಂಟೆನ್ಸ್ ಏನಾಯ್ತು ಅಂದ್ರೆ ಡೂ ಐ ರೈಟ್ ಇಂಗ್ಲಿಷ್, ಮುಂದ್ಗಡೆ ಕ್ವಶನ್ ಮಾರ್ಕ್ ಹಾಕ್ತಾರೆ. ಐ ರೈಟ್ ಇಂಗ್ಲಿಷ್, ಡೂ ಐ ರೈಟ್ ಇಂಗ್ಲಿಷ್. ಡಿಫರೆನ್ಸ್ ಏನಪ್ಪ ಅಂದ್ರೆ ಸಾದಾ ವಾಕ್ಯದ ಮುಂದ್ಗಡೆ ಸಹಾಯಕ ಕ್ರಿಯಾಪದ ತಂದು ಇಟ್ಟಿವಿ ಅಂತ ಇಟ್ಕೋರಿ. ಆ ಸಾದಾ ವಾಕ್ಯ ಏನಾಗ್ತದಪ್ಪ ಅಂದ್ರೆ ಇಂಟ್ರಾಗೇಟಿವ್ ಆಗಿ ಬದಲಾವಣೆ ಆಗ್ತದ, ಪ್ರಶ್ನಾರ್ಥಕ ವಾಕ್ಯವಾಗಿ ಬದಲಾವಣೆ ಆಗ್ತದ. ಸೊ ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸ್ ನೋಡ್ರಿ, ಇದು ಬಹಳ ಸಿಂಪಲ್ ಅದ ನಮಗೆ ನೆಗೆಟಿವ್ ಸೆಂಟೆನ್ಸ್. ಇಲ್ಲಿ ಕೂಡ ನಮಗೆ ಏನ್ ಬೇಕು ಹೆಲ್ಪಿಂಗ್ ವರ್ಬ್. ಇಲ್ಲಿ ಏನ್ ನಮಗೆ ಡೂ ಅದಲ್ಲ, ಈ ಡೂ ಅನ್ನ ಸಬ್ಜೆಕ್ಟ್ ಮುಂದ್ಗಡೆ ಶಿಫ್ಟ್ ಮಾಡ್ಕೋಬೇಕು ನೆಗೆಟಿವ್ ಸೆಂಟೆನ್ಸ್ ಒಳಗೆ. ಐ ಡೂ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಅಂತ ಬರ್ತದೆ. ಅದಾದ ನಂತರ ಅದಕ್ಕೆ ಏನ್ ಸೇರಿಸಬೇಕು ಅಂದ್ರೆ ನಾಟ್ ಅಂತಕ್ಕಂಥ ನೆಗೆಟಿವ್ ವರ್ಡ್ ಅನ್ನು ಸೇರಿಸಬೇಕು. ಉಳಿದ ಸೆಂಟೆನ್ಸ್ ಅನ್ನ ಆಸ್ ಇಟ್ ಇಸ್ ಬರ್ತಾ ಇದೆ ನೋಡಿ. ರೈಟ್ ಇಂಗ್ಲಿಷ್ ಏನಾಯ್ತು ನೋಡ್ರಿ, ಐ ಡು ನಾಟ್ ರೈಟ್ ಇಂಗ್ಲಿಷ್. ಈ ಒಂದು ವಾಕ್ಯವನ್ನು ನಾವು ಅಸರ್ಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಬದಲಾಯಿಸಿದ್ವಿ. ಏನೇನ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಆಯ್ತು ನೋಡ್ರಿ. ನಾನು ಇಂಗ್ಲಿಷ್ ಬರೆಯುತ್ತೇನೆ, ಈ ವಾಕ್ಯವನ್ನು ತಗೊಂಡಿದ್ದೀನಿ. ಈ ವಾಕ್ಯವನ್ನು 3 ಭಾಗವಾಗಿ ಡಿವೈಡ್ ಮಾಡಿದ್ದೀನಿ. ನಾನು ಇಂಗ್ಲಿಷ್ ಬರೆಯುತ್ತೇನೆ. ಅದನ್ನ 1, 2, 3ಕ್ಕೆ ಡಿವೈಡ್ ಮಾಡಿದೀವಿ. ಇಂಗ್ಲಿಷಿಗೆ ಚೇಂಜ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡಬೇಕು, 1, 3, 2 ಕನ್ವರ್ಷನ್ ಮಾಡ್ಕೋಬೇಕು. 1, 3, 2 ಕನ್ವರ್ಷನ್ ಮಾಡ್ಕೊಂಡಾಗ ಆ ವಾಕ್ಯ ಏನಾಯ್ತು ಅಂದ್ರೆ ಐ ರೈಟ್ ಇಂಗ್ಲಿಷ್. ಐ ರೈಟ್ ಇಂಗ್ಲಿಷ್ ಇಸ್ 100% ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಇವಾಗ ಈ ವಾಕ್ಯವನ್ನು ಏನಂತ ಕರಿತೀವಿ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ, ಸಾದಾ ವಾಕ್ಯ. ಈ ವಾಕ್ಯವನ್ನ ಪ್ರಶ್ನಾರ್ಥಕ ಕನ್ವರ್ಷನ್ ಮಾಡ್ಕೋಬೇಕು. ಅವಾಗ ಏನಾಗ್ತದಪ್ಪ ಅನ್ನೋದು ಸಾದಾ ವಾಕ್ಯದ ಮುಂದೆ ಸಹಾಯಕ ಕ್ರಿಯಾಪದವನ್ನು ತಂದಿಟ್ಟಾಗ ಆ ವಾಕ್ಯವು ಏನಾಗಿ ಕನ್ವರ್ಟ್ ಆಗ್ತದಪ್ಪ ಅಂದ್ರೆ ಪ್ರಶ್ನಾರ್ಥಕ ವಾಕ್ಯವಾಗಿ ಕನ್ವರ್ಟ್ ಆಗ್ತದ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಲಾಜಿಕ್. ಆ ಸೆಂಟೆನ್ಸ್ ಏನಾಗ್ತದಪ್ಪ ಅಂದ್ರೆ ಡೂ ಐ ರೈಟ್ ಇಂಗ್ಲಿಷ್ ಆಗ್ತದೆ. ಅದಾದ ನಂತರ ನಮಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾಗಿದೆ. ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ತಂದಿಡಬೇಕು. ಸಬ್ಜೆಕ್ಟ್ ಯಾವ್ದು ನಮಗೆ ಐ, ಅದರ ಮುಂದ್ಗಡೆ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ ಡೂ. ಇವಾಗ ನಾವು ಯಾವ ವಾಕ್ಯವನ್ನ ಮಾಡ್ತಾ ಇದೀವಿ ಅಂದ್ರೆ ನೆಗೆಟಿವ್ ವಾಕ್ಯವನ್ನು ಮಾಡ್ತಾ ಇದೀವಿ. ನೆಗೆಟಿವ್ ವಾಕ್ಯದಲ್ಲಿ ಕಂಪಲ್ಸರಿ ಏನಿರಬೇಕು, ನಾಟ್ ಅಂತಕ್ಕಂಥ ನೆಗೆಟಿವ್ ವರ್ಡ್ ಇರಬೇಕು. ಇವಾಗ ಏನಾಗ್ತದೆ ನೋಡ್ರಿ, ಐ ಡು ನಾಟ್. ಉಳಿದ ಸೆಂಟೆನ್ಸ್ ಅನ್ನ ಕಂಟಿನ್ಯೂಷನ್ ಮಾಡ್ಕೊಳ್ಳೋದು ಏನಾಗ್ತದೆ, ಐ ಡು ನಾಟ್ ರೈಟ್ ಇಂಗ್ಲಿಷ್. ಏನಾಗ್ತದೆ, ಐ ಡು ನಾಟ್ ರೈಟ್ ಇಂಗ್ಲಿಷ್. ಇವಾಗ 3 ಒಂದೇ ಸಲ ಆಯ್ತು ನೋಡ್ರಿ. ನಾನು ಇಂಗ್ಲಿಷ್ ಬರೆಯುತ್ತೇನೆ, ಐ ರೈಟ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಬರೆಯುತ್ತೇನೆ, ಡು ಐ ರೈಟ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಬರೆಯೋದಿಲ್ಲ, ಐ ಡು ನಾಟ್ ರೈಟ್ ಇಂಗ್ಲಿಷ್. ನಮಗೆ ಸಾದಾ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ ಮತ್ತು ನಿಷೇಧಾತ್ಮಕ ವಾಕ್ಯ ಮೂರನ್ನ ಬದಲಾಯಿಸ್ಲಿಕ್ಕೆ ಬಂತು ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಏನಪ್ಪಾ ಅಂತಾರ ಅತ್ಯಂತ ಹತ್ತಿರದಲ್ಲಿ ಇದೀವಿ ಅಂತ ಅರ್ಥ. ಈ ಮೂರಕ್ಕೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಬರ್ತದೆ. ಈಗ ನಾನು ಬರೀ ಆಯಿಗೆ ಮಾತ್ರ ಏನಪ್ಪ ಅಂದ್ರೆ ಚೇಂಜ್ ಮಾಡಿ ಪೂರ್ತಿ ಮಾತಾಡ್ಬೇಕಾದ್ರೆ ನಾವು ಯಾರ ಬಗ್ಗೆ ಮಾತಾಡಬೇಕು, ನನ್ನ ಬಗ್ಗೆ ಮಾತಾಡಬೇಕು, ನಮ್ಮ ಬಗ್ಗೆ ಮಾತಾಡಬೇಕು, ನಿನ್ನ ಬಗ್ಗೆ ಮಾತಾಡಬೇಕು, ಮತ್ತೆ ನನ್ನ ಮತ್ತು ನಿಮ್ಮನ್ನ ಬಿಟ್ಟು ಬೇರೆ ಹೊರಗಡೆ ಇದ್ದಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಮಾತಾಡ್ಬೇಕಾಗ್ತದೆ. ನಾನು ನನ್ನ ಬಗ್ಗೆ ಮತ್ತು ನಮ್ಮ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ ಅವಾಗ ಏನಾಗ್ತದೆ, ಫಸ್ಟ್ ಪರ್ಸನ್ ಆಗ್ತದೆ. ಏನಾಗ್ತದೆ, ಫಸ್ಟ್ ಪರ್ಸನ್. ನಾನು ನಿಮ್ಮ ಬಗ್ಗೆ ಮಾತಾಡಿದೆ ಅಂದ್ರೆ ಅಥವಾ ನಿನ್ನ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ ಅವಾಗ ಏನಾಗ್ತದೆ, ಅದು ಸೆಕೆಂಡ್ ಪರ್ಸನ್ ಆಗ್ತದೆ. ಸೆಕೆಂಡ್ ಪರ್ಸನ್ ಆಗ್ತದೆ. ಆಮೇಲೆ ನಾನು ನನ್ನನ್ನು ಬಿಟ್ಟು ಮತ್ತು ನಿಮ್ಮನ್ನ ಬಿಟ್ಟು ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರೆ ಅದೇನಾಗ್ತದಪ್ಪ ಅಂದ್ರೆ ಥರ್ಡ್ ಪರ್ಸನ್. ಹಾಗಾಗಿ ಇಲ್ಲಿ ನಾವು ಯಾವುದನ್ನ ಅಧ್ಯಯನ ಮಾಡಬೇಕಾಗಿದೆಪ್ಪ ಅಂದ್ರೆ ಫಸ್ಟ್ ಪರ್ಸನ್ ಯಾರು, ಸೆಕೆಂಡ್ ಪರ್ಸನ್ ಯಾರು, ಥರ್ಡ್ ಪರ್ಸನ್ ಯಾರು, ಮತ್ತು ಅಲ್ಲಿ ನಾವು ಸಾದಾ ವಾಕ್ಯವನ್ನ, ಪ್ರಶ್ನಾರ್ಥಕ ವಾಕ್ಯವನ್ನ ಮತ್ತು ನಿಷೇಧಾತ್ಮಕ ವಾಕ್ಯವನ್ನ ಯಾವ ತರನಾಗಿ ಕನ್ವರ್ಷನ್ ಮಾಡ್ತೀವಿ ಅಂತ ಅನ್ನೋದನ್ನ ಸ್ಟಡಿ ಮಾಡಬೇಕಾಗಿರ್ತಕ್ಕಂಥ. ಅದನ್ನ ನಾನು ಏನು ಹೇಳ್ತೀನಪ್ಪ ಅಂದ್ರೆ ಪ್ರನೌನ್ ಚಾರ್ಟ್ ಅಂತ ಹೇಳ್ತಾ ಇದ್ದೀನಿ. ಏನಂತ ಹೇಳ್ತಾ ಇದ್ದೀನಿ, ಪ್ರನೌನ್ ಚಾರ್ಟ್.
ಅಂದ್ರೆ ನಾವು ಪ್ರಣವ್ ಚಾಟ್ ನಮಗೆ ಏನೇನು ಬರ್ತದಪ್ಪ ಅಂತಂದ್ರೆ ಏಕವಚನ ಬರ್ತದ, ಮತ್ತೆ ಬಹುವಚನ, ಪ್ಲೂರಲ್, ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಆಮೇಲೆ ಇಲ್ಲಿ ನಾನು ಏನ್ ಬರ್ತಾ ಇದ್ದೀನಿ ಪದ ಪರ್ಸನ್ಸ್ ಬರ್ತದೆ. ನಾವು ಯಾವ ಪರ್ಸನ್ ಅಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದೇ ಮಾಡ್ತೀವಿ ನೋಡ್ರಿ. ಇವಾಗ ನಾವು ಅಧ್ಯಯನ ಮಾಡ್ಲಿಕ್ಕೆ ಬರ್ತಕ್ಕಂಥದ್ದು ಫಸ್ಟ್ ಪರ್ಸನ್. ಫಸ್ಟ್ ಪರ್ಸನ್ ಅಲ್ಲಿ ಏನೇನು ಬರ್ತದಪ್ಪ ಅಂತಂದ್ರೆ ನಾನು, ಏಕವಚನದಲ್ಲಿ ನಾನು ಬರ್ತದ, ಬಹುವಚನದಲ್ಲಿ ನಾವು ಬರ್ತದೆ. ಇಲ್ಲಿ ನಾವು ಫಸ್ಟ್ ಪರ್ಸನ್ ಅಲ್ಲಿ ಆಲ್ರೆಡಿ ಕನ್ವರ್ಷನ್ ಮಾಡಿದ್ದೀವಿ, ಅಸರ್ಟಿವ್, ಇಂಟ್ರಾಗೇಟಿವ್ ಮತ್ತೆ ನೆಗೆಟಿವ್. ಏನ್ ಮಾಡಿದ್ವಿ ನೋಡ್ರಿ, ಐ ರೈಟ್ ಇಂಗ್ಲಿಷ್. ಇದೇನಾಗ್ತದಪ್ಪ ಅಂದ್ರೆ ನಾನು ಇಂಗ್ಲಿಷ್ ಬರೆಯುತ್ತೇನೆ ಕನ್ನಡದಲ್ಲಿ ಆಗ್ತದೆ. ಇಂಟ್ರಾಗೇಟಿವ್ ಮಾಡಕ್ ಹೋದ್ರೆ ಡು ಐ ರೈಟ್ ಇಂಗ್ಲಿಷ್. ನೆಗೆಟಿವ್ ಹೋಗಿ ಅಂತಂದ್ರೆ ಐ ಡು ನಾಟ್ ರೈಟ್ ಇಂಗ್ಲಿಷ್. ಇಲ್ಲಿ ನಮಗೆ ಏಕವಚನ ಮುಕ್ತ ಆಗ್ತದೆ. ಇನ್ನು ನಾವು ಬಹುವಚನ ಬರ್ತಾ ಇದ್ದೀವಿ. ಬಹುವಚನದಲ್ಲಿ ವಿ ಬರ್ತದೆ, ವಿ ರೈಟ್ ಇಂಗ್ಲಿಷ್, ವಿ ರೈಟ್ ಇಂಗ್ಲಿಷ್. ಇದನ್ನ ನೀವು ಇಂಟ್ರಾಗೇಟಿವ್ ಓದಿದ್ರೆ ಏನಾಗ್ತದೆ ನೋಡ್ರಿ, ಡು ವಿ ರೈಟ್ ಇಂಗ್ಲಿಷ್. ನಾವು ಇಂಗ್ಲಿಷ್ ಬರೆಯುತ್ತೇವೆ ಅಂತ. ಆಮೇಲೆ ನೆಗೆಟಿವ್ ಹೋದ್ರೆ ಏನಾಗ್ತದೆ ನೋಡ್ರಿ, ವಿ ಡು ನಾಟ್ ರೈಟ್ ಇಂಗ್ಲಿಷ್. ನಾವು ಇಂಗ್ಲಿಷ್ ಅನ್ನ ಬರೆಯೋದಿಲ್ಲ ಅಂತ ಆಗ್ತದೆ. ವಿದ್ಯಾರ್ಥಿಗಳಿಗೆ ಬೋರ್ಡಲ್ಲಿ ಬರೆದಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಇದು ಚಾರ್ಟ್ ಕಾಣಿಸಲಿಲ್ಲ ಅಂತಂದ್ರೂ ಸಹಿತ ನಾನು ಒಂದು ಫೋಟೋವನ್ನು ಕಳಿಸ್ತಾ ಇದ್ದೀನಿ, ಚಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫೋಟೋವನ್ನು ಕೂಡ ಕಳಿಸ್ತಾ ಇದ್ದೀನಿ. ಅಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಹೇಳಿದ್ರೆ ನೀವೇನು ಮಾಡ್ಕೋಬಹುದು, ಕರೆಕ್ಷನ್ಸ್ಗಳನ್ನು ಮಾಡ್ಕೋಬಹುದು. ಇನ್ನು ಎರಡನೇದಾಗಿ ನಾನು ಮಾಡಬೇಕಾಗಿರ್ತಕ್ಕಂಥದ್ದು ಸೆಕೆಂಡ್ ಪರ್ಸನ್. ನೋಡ್ರಿ, ಸೆಕೆಂಡ್ ಪರ್ಸನ್ ನೀವು ಅಂತ ಹೇಳಿದ್ರಿ, ನೀನು ಅಥವಾ ನೀವು ಅಂತ ಹೇಳಿದ್ರಿ. ನೋಡ್ರಿ, ಕನ್ವರ್ಷನ್ ಮಾಡ್ತಾ ಇದ್ದೀನಿ. ಯು ರೈಟ್ ಇಂಗ್ಲಿಷ್. ಇದನ್ನ ಇಂಟ್ರಾಗೇಟಿವ್ ಮಾಡ್ತೀವಿ ನೋಡ್ರಿ, ಡು ಯು ರೈಟ್ ಇಂಗ್ಲಿಷ್. ಸೇಮ್ ಫಾರ್ಮುಲಾ ನಾವೇನು ಮೊದಲು ಯೂಸ್ ಮಾಡೋದು ಅದೇ ತರನಾಗಿ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ನೆಗೆಟಿವ್ ಮಾಡ್ತಾ ಇದ್ದೀವಿ ನೋಡ್ರಿ, ಇದನ್ನ ಯು ಡು ನಾಟ್ ರೈಟ್ ಇಂಗ್ಲಿಷ್. ಇನ್ನು ಬಹುವಚನಕ್ಕೆ ಹೋಗಬೇಕಾಗಿದೆ ನಾವು. ನೀನು ಆಯ್ತು, ಇವಾಗ ನೀವು ಅಂದಾಗ ಏನ್ ಬರ್ತದೆ ನೋಡ್ರಿ, ಸೇಮ್ ಬರ್ತದೆ ನೋಡಿ. ಇಂಗ್ಲಿಷ್ ನಲ್ಲಿ ಏಕವಚನ ಬಹುವಚನಕ್ಕೆ ಒಂದೇ ತರನಾಗಿರ್ತಕ್ಕಂಥ ನಾಮಪದವನ್ನು ನಾವು ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಒಂದೇ ತರನಾಗಿರ್ತಕ್ಕಂಥ ಸೆಂಟೆನ್ಸ್ ಏನಾಗ್ತದೆ, ಫಾರ್ಮೇಷನ್ ಆಗ್ತದೆ. ಸೇಮ್ ಬರೀಬೇಕು ನಾವಲ್ಲಿ, ಯು ರೈಟ್ ಇಂಗ್ಲಿಷ್. Do you write English? You do not write English. Perfect. Same. Next, third person. Third person ನಲ್ಲಿ ನಮಗೆ ಏನು ಬರ್ತದಪ್ಪ ಅಂದ್ರೆ he ಬರ್ತದೆ. ಅಂದ್ರೆ he writes English. ಈ ಸ್ವಲ್ಪ ನಾವು ಬಹಳ ಎಚ್ಚರದಿಂದ ಬರೀಬೇಕಾಗಿದೆ. ಎಲ್ಲ ಕಡೆ ನಾನು ರೈಟ್ 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 ಬಂದಿದ್ದೀನಿ.
ಮಾಡ್ಬೇಕಾಗ್ತದೆ ಎಸ್ ಪ್ರತ್ಯಯನ ಹಚ್ಚಬೇಕು. ವರ್ಬ್ ಯಾವುದು ರೈಟ್, ರೈಟ್ ಇದ್ದದ್ದು ಏನಾಗ್ತದಪ್ಪ ಅಂದ್ರೆ ರೈಟ್ಸ್ ಆಗ್ತದೆ. ಥರ್ಡ್ ಪರ್ಸನ್ ಅಲ್ಲಿ ಏಕವಚನದಲ್ಲಿ ನಾವೇನ್ ಮಾಡ್ಬೇಕಾಗ್ತದ ವರ್ಬ್ಗೆ ಎಸ್ ಪ್ರತ್ಯಯನ ಹಚ್ಚಬೇಕಾಗ್ತದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಹಾಗಾಗಿ ನಾನು ಇಲ್ಲಿ ರೈಟ್ ಇದ್ದರೆ ಏನ್ ಮಾಡಿದೀನಪ್ಪ ಅಂದ್ರೆ ರೈಟ್ಸ್ ಮಾಡಿದ್ದೀನಿ. ಇದನ್ನ ಇಂಟ್ರಾಗೇಟಿವ್ ಮಾಡಕ್ ಹೋಗಿ ಏನಾಗ್ತದಪ್ಪ ಅಂದ್ರೆ ನೋಡ್ರಿ, does he write English? ಇಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ನೆಕ್ಸ್ಟ್ ಇಟ್ಕೋಬೇಕು. ಇಲ್ಲಿ ಮೇಲ್ಗಡೆ ಎಲ್ಲ ಹೆಲ್ಪಿಂಗ್ ವರ್ಬ್ ನೋಡಿ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಅಲ್ಲಿ ಡೂ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನು ಯೂಸ್ ಮಾಡಿದ್ವಿ. ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಅಲ್ಲಿ ಏನು ಯೂಸ್ ಮಾಡಿದ್ವಿ ನಾವು ಡೂ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನು ಯೂಸ್ ಮಾಡಿದ್ವಿ. ಇಲ್ಲಿ ಥರ್ಡ್ ಪರ್ಸನ್ ಗೆ ಏನ್ ಬರ್ತದಪ್ಪ ಅಂದ್ರೆ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರ್ತದ. ಈ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನು ಹಾಕಿದ ತಕ್ಷಣ ಏನಪ್ಪಾ ಅಂದ್ರೆ ರೈಟಿಂಗ್ ಏನ್ ನಾವು ಎಸ್ ಪ್ರತ್ಯಯ ಹಾಕಿರ್ತೀವೋ ಆ ಎಸ್ ಪ್ರತ್ಯಯನ ತೆಗೆದು ಹಾಕಬೇಕು. ಹಿ ರೈಟ್ಸ್ ಇಂಗ್ಲಿಷ್ ಆಗಿತ್ತು, ಅಲ್ಲಿ ಡಸ್ ಬಂದ ತಕ್ಷಣ ಡಸ್ ಹಿ ರೈಟ್ ಇಂಗ್ಲಿಷ್ ಆಗ್ತದ. ಅಂದ್ರೆ ರೈಟ್ಸ್ ಅಂತ ಏನ್ ಮಾಡಬೇಕು ಮತ್ತೆ ರೈಟ್ ಆಗಿ ಚೇಂಜ್ ಮಾಡ್ಕೋಬೇಕು. ನೆಗೆಟಿವ್ ಕೂಡ ಅದೇ ತರ ಆಗಿರುತ್ತೆ ನೋಡಿ ನಮಗೆ. ಹಿ ಡಸ್ ನಾಟ್ ರೈಟ್ ಇಂಗ್ಲಿಷ್. ವರ್ಬ್ ಗೆ ಥರ್ಡ್ ಪರ್ಸನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಗೆ ವರ್ಬ್ ಗೆ ಎಸ್ ಪ್ರತ್ಯಯ ಹಸ್ತಕ್ಕಂಥದ್ದು, ಸಹಾಯಕ ಕ್ರಿಯಾಪದ ಡಸ್ ಬರ್ತಕ್ಕಂಥದ್ದು. ಡಸ್ ಬಂದ ನಂತರ ಪ್ರಶ್ನಾರ್ಥಕ ವಾಕ್ಯದಲ್ಲಿ ಡಸ್ ಬಂದ ನಂತರ ವರ್ಬ್ ಇರ್ತಕ್ಕಂಥ ಎಸ್ ಪ್ರತ್ಯಯ ತೆಗಿಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೆಗೆಟಿವ್ ಅಲ್ಲಿ ಕೂಡ ಡಸ್ ಬರ್ತಕ್ಕಂಥದ್ದು. ಇದು ಎಷ್ಟು ಇಂಪಾರ್ಟೆಂಟ್ ಅದಪ್ಪ ಅಂದ್ರೆ ನಮಗೆ KS ಮತ್ತು ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮತ್ತು PSI ಎಕ್ಸಾಮ್ ದಲ್ಲಿ ಕೂಡಪ್ಪ ಅಂದ್ರೆ ಕರೆಕ್ಷನ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ಕರೆಕ್ಷನ್ಸ್ ಆಫ್ ಸೆಂಟೆನ್ಸ್ ಏನಪ್ಪ ನಮಗೆ ಎಲ್ಲಿ ತನಕ ಯೂಸ್ ಆಗ್ತದೆ ಅಂದ್ರೆ ಅಪ್ ಟು ಡಿಗ್ರಿ ಮುಗಿಯುವವರೆಗೂ ಕೂಡ ಗ್ರಾಮರ್ ಒಳಗಡೆ ಏನಪ್ಪ ಅಂದ್ರೆ ಇವೆಲ್ಲ ಕ್ವಶನ್ಸ್ಗಳು ರಿಪೀಟೆಡ್ಲಿ ಬರ್ತಾ ಇರ್ತದೆ. ಹಾಗಾಗಿ ನಾವು ತುಂಬಾ ಲಕ್ಷ ಕೊಟ್ಟು ಏನಪ್ಪ ಅಂದ್ರೆ ಅಭ್ಯಾಸ ಮಾಡಬೇಕು. ಇದು ಜೀವನ ಪೂರ್ತಿ ಉಪಯೋಗವಾಗ್ತಕ್ಕಂಥ ವಿಷಯ. ನೆಕ್ಸ್ಟ್ ಈಗ ಹಿ ಆಯ್ತು, ಸಿ ಅನ್ನ ಚೇಂಜ್ ಮಾಡೋಣ. ಅದು ಥರ್ಡ್ ಪರ್ಸನ್ ಅಲ್ಲಿ ಬರ್ತಕ್ಕಂಥದ್ದು. ಸಿ ರೈಟ್ಸ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಬರೆಯುತ್ತಾಳೆ. ಇದನ್ನ ಇಂಟ್ರಾಗೇಟಿವ್ ಮಾಡಕ್ ಹೋಗೋಣ ನಾವು. ಡಸ್ ಸಿ ರೈಟ್ಸ್ ಇದ್ದು ಏನ್ ಮಾಡಬೇಕು ರೈಟ್ ಮಾಡಬೇಕು, ರೈಟ್ ಇಂಗ್ಲಿಷ್. ನೆಕ್ಸ್ಟ್ ಇದನ್ನ ನಾವು ನೆಗೆಟಿವ್ ಚೇಂಜ್ ಮಾಡಬೇಕಾಗ್ತದೆ. ಸಿ ಡಸ್ ನಾಟ್ ರೈಟ್ ಇಂಗ್ಲಿಷ್. ಓಕೆ, ಸೇಮ್ ಥಿಂಗ್. ನಾನು ಮುಂದಿನ ಸೆಂಟೆನ್ಸ್ ಗೆ ಮುಂದಿನ ಪರ್ಸನ್ ಹೋಗ್ತಾ ಇದ್ದೇನೆ. ಅದೇ ಇಟ್ ಒಂದು ಹಿ ಸಿ ಇಟ್, ಇವು ಮೂರು ಹಿ ಸಿ ಇಟ್ ಮೂರು ಕೂಡ ಎಲ್ಲಿ ಬರ್ತಕ್ಕಂಥದ್ದಪ್ಪ ಅಂದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ಅಲ್ಲೇ ಬರ್ತಕ್ಕಂಥದ್ದು. ಇಟ್ ರೈಟ್ಸ್ ಇಂಗ್ಲಿಷ್. ಅದಾದ ನಂತರ ಇಂಟ್ರಾಗೇಟಿವ್ ಮಾಡೋಣ ಕೂಡ. Does it write English? ಇದನ್ನ ನೆಗೆಟಿವ್ ಚೇಂಜ್ ಮಾಡ್ಕೊಂಡು ಹೋದಾಗ ನಮಗೆ ಏನಾಗ್ತದಪ್ಪ ಅಂದ್ರೆ it does not write English. Right. ಅದಾದ ನಂತರ ನಾನು ಏನು ಮಾಡಿದ್ರೆ ಬಹುವಚನಕ್ಕೆ ಹೋಗ್ತಾ ಇದ್ದೀನಿ. ಬಹುವಚನದಲ್ಲಿ ಬರ್ತಕ್ಕಂಥ ನೌನ್ ಯಾವ್ದಪ್ಪ ಅಂದ್ರೆ ಪ್ರನೌನ್ ಯಾವ್ದಪ್ಪ ಅಂದ್ರೆ they. ನೋಡ್ರಿ ಸೇಮ್ ದೇ ರೈಟ್ಸ್ ಬರೋದಿಲ್ಲ ಇಲ್ಲಿ, ರೈಟ್ ಇಂಗ್ಲಿಷ್ ಮತ್ತೆ ನಾರ್ಮಲ್ ಬರ್ತದ. ದೇ ರೈಟ್ ಇಂಗ್ಲಿಷ್. ಆಮೇಲೆ ಏನು ಮಾಡ್ತಾ ಇದ್ದೀನಿ ನೋಡಿ, ಇದನ್ನ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ ಡೂ ಬರ್ತದೆ. ಡೂ ದೇ ರೈಟ್ ಇಂಗ್ಲಿಷ್. ಅದಾದ ನಂತರ ಏನು ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾನು ಇದನ್ನ ದೇ do not write English. ಇದು ನಮಗೆ ಏನಪ್ಪ ಅಂದ್ರೆ ಟೆನ್ಸಸ್ ದ ಕಂಪ್ಲೀಟ್ ಪ್ರೊನೌನ್ಸಿಯೇಷನ್. ನಾವು ಇಷ್ಟನ್ನ ಅಭ್ಯಾಸ ಮಾಡಿದ್ವಿ ಅಂತ ತಿಳ್ಕೊರಿ, ಸರಿಯಾಗಿ ಅಭ್ಯಾಸ ಮಾಡಿದ್ವಿ ಅಂತ ತಿಳ್ಕೊರಿ, ಇದನ್ನ ಪ್ರಾಕ್ಟೀಸ್ ಮಾಡಿದ್ವಿ ಅಂತ ತಿಳ್ಕೊರಿ, ನಾವು ಇಂಗ್ಲಿಷ್ ಅನ್ನ ಬಹಳ ಈಸಿಯಾಗಿ ಏನು ಮಾಡಬಹುದು ಅಂದ್ರೆ ಮಾತನಾಡಬಹುದು. ಎಂತ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಇದ್ರೂ ಸಹಿತ ಇದನ್ನ ಅರ್ಥ ಮಾಡ್ಕೋಬಹುದು.
ಒಂದ್ಸಲ ಪ್ರೊನೌನ್ ಚಾರ್ಟ್ ಅನ್ನ ಹೆಂಗ್ ಬೈಬೆಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಟೆನ್ಸ್ ಹೆಂಗ್ ಬೈಬೆಟ್ ಮಾಡಕ್ಕೆ ಹೇಳಿ ಹಂಗೆ ಬೈಬೆಟ್ ಮಾಡಬೇಕು. ಮೊದಲನೇದಾಗಿ ನಮ್ಮ ಕಣ್ಮುಂದ್ಗಡೆ ಬರಬೇಕಾಗಿದ್ದು ಪ್ರೊನೌನ್ ಚಾರ್ಟ್. ನಾವು 12 ಟೆನ್ಸಿಗೆ ಪ್ರೊನೌನ್ ಚಾರ್ಟ್ ಅನ್ನ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಲಕ್ಷಣ ಇಡಬೇಕು. ನೀವು ಮೊದಲನೇ ಟೆನ್ಸ್ ಅನ್ನ ನೀಟಾಗಿ ಕಲ್ತ್ರಿ ಅಂತಿದ್ರು ಉಳಿದಿರ್ತಕ್ಕಂಥ ಎಲ್ಲಾ ಟೆನ್ಸ್ಗಳನ್ನು ಕೂಡ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸರಿಯಾಗಿ ಬೈಪೆಟ್ಟನ್ನ ಮಾಡಬಹುದು, ಇಟ್ಕೋಬಹುದು, ನೆನಪಿನಲ್ಲಿ ಇಟ್ಕೋಬಹುದು. ದಯವಿಟ್ಟು ನೆನಪಿನಲ್ಲಿ ಇಟ್ಕೋಬೇಕಾದ್ರೆ ಏನಪ್ಪಾ ಅಂದ್ರೆ ನಾನು ಯಾವ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ರಿ. ನಿಮಗೆ ಇದು ಬಹಳ ದೊಡ್ಡ ಅನ್ಸದ, ಚಾರ್ಟ್ ಬಹಳ ಬದಲಾವಣೆ ಅಂತ ಅನ್ಸದ, ಅಂತ ದೊಡ್ಡ ಸಮಸ್ಯೆ ಏನೂ ಇಲ್ಲ. ನಾವು ಸರಿಯಾಗಿ ಲಕ್ಷ ಕೊಟ್ಟು ಓದಿದ್ದೇ ಆಯ್ತು ಅಂತ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಕೂಡ ಯಾವುದೇ ತೊಂದರೆ ಇಲ್ಲ. ಸೊ ನೋಡ್ರಿ, ನಾವು ಫ್ರೀ ಆಗಿದ್ದೀವಿ ಇವಾಗ, ಮೈಂಡ್ ಅನ್ನು ಸ್ವಲ್ಪ ಫ್ರೀ ಆಗಿ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಇದನ್ನ ಬೈಪೆಟ್ ಹೇಗೆ ಮಾಡಬೇಕು ಅಂದ್ರೆ ಪ್ರೊನೌನ್ ಚಾರ್ಟ್. ನಮ್ಮ ಕಣ್ಣು ಮುಂದ್ಗಡೆ ಏನ್ ಬರ್ಬೇಕೀಗ? ಪ್ರೊನೌನ್ ಚಾರ್ಟ್. ನಾವು ಪ್ರೊನೌನ್ ಚಾರ್ಟ್ ಅಲ್ಲಿ ಇದ್ದೀವಿ. ಅದು ಯಾವ ಪ್ರೊನೌನ್ ಚಾರ್ಟ್ ಅದಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೊನೌನ್ ಚಾರ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೊನೌನ್ ಚಾರ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಪ್ರೊನೌನ್ ಚಾರ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಬ್ಜೆಕ್ಟ್ ಪ್ಲಸ್ ವಿವರ್ ಪ್ಲಸ್ ಆಬ್ಜೆಕ್ಟ್. ಐ ರೈಟ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಬರೆಯುತ್ತೇನೆ. ಡು ಐ ರೈಟ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಬರೆಯುತ್ತೇನೆ. ಐ ಡು ನಾಟ್ ರೈಟ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಬರೆಯೋದಿಲ್ಲ. ವಿ ರೈಟ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಬರೆಯುತ್ತೇವೆ. ಡು ವಿ ರೈಟ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಬರೆಯುತ್ತೇವೆ. ವಿ ಡು ನಾಟ್ ರೈಟ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಬರೆಯೋದಿಲ್ಲ. ಯು ರೈಟ್ ಇಂಗ್ಲಿಷ್, ನೀನು ಇಂಗ್ಲಿಷ್ ಬರೆಯುತ್ತೀ. ಡು ಯು ರೈಟ್ ಇಂಗ್ಲಿಷ್, ನೀನು ಇಂಗ್ಲಿಷ್ ಬರೆಯುತ್ತೀಯಾ? ಯು ಡು ನಾಟ್ ರೈಟ್ ಇಂಗ್ಲಿಷ್, ನೀನು ಇಂಗ್ಲಿಷ್ ಬರೆಯೋದಿಲ್ಲ. ಯು ರೈಟ್ ಇಂಗ್ಲಿಷ್, ನೀವು ಇಂಗ್ಲಿಷ್ ಬರೆಯುತ್ತೀರಿ. ಡು ಯು ರೈಟ್ ಇಂಗ್ಲಿಷ್, ನೀವು ಇಂಗ್ಲಿಷ್ ಬರೆಯುತ್ತೀರಾ? ಯು ಡು ನಾಟ್ ರೈಟ್ ಇಂಗ್ಲಿಷ್, ನೀವು ಇಂಗ್ಲಿಷ್ ಬರೆಯೋದಿಲ್ಲ. He writes English, ಅವನು ಇಂಗ್ಲಿಷ್ ಬರೆಯುತ್ತಾನೆ. Does he write English, ಅವನು ಇಂಗ್ಲಿಷ್ ಬರೆಯುತ್ತಾನೆ. He does not write English, ಅವನು ಇಂಗ್ಲಿಷ್ ಬರೆಯೋದಿಲ್ಲ. She writes English, ಅವಳು ಇಂಗ್ಲಿಷ್ ಬರೆಯುತ್ತಾಳೆ. Does she write English, ಅವಳು ಇಂಗ್ಲಿಷ್ ಬರೆಯುತ್ತಾಳೆ. She does not write English, ಅವಳು ಇಂಗ್ಲಿಷ್ ಬರೆಯೋದಿಲ್ಲ. It writes English, ಅದು ಇಂಗ್ಲಿಷ್ ಬರೆಯುತ್ತದೆ. Does it write English, ಅದು ಇಂಗ್ಲಿಷ್ ಬರೆಯುತ್ತದೆ. It does not write English, ಅದು ಇಂಗ್ಲಿಷ್ ಬರೆಯೋದಿಲ್ಲ. ಇಲ್ಲಿ ಇಟ್ ಅಂತಕ್ಕಂಥದ್ದು ಇನ್ಕನ್ವೀನಿಯಂಟ್ ಆದರೂ ಸಹಿತ ವಿದ್ಯಾರ್ಥಿಗಳ ಪ್ರಾಕ್ಟೀಸ್ಗೋಸ್ಕರ ನಾನು ಏನಪ್ಪ ಅಂದ್ರೆ ಅದನ್ನ ಸೇರಿಸಿದ್ದೀನಿ. ಅದಾದ ನಂತರ ಬಹುವಚನಕ್ಕೆ ಹೋಗ್ತಾ ಇದ್ದೀನಿ. ದೇ ರೈಟ್ ಇಂಗ್ಲಿಷ್, ಅವರು ಇಂಗ್ಲಿಷ್ ಬರೆಯುತ್ತಾರೆ. ಡು ದೇ ರೈಟ್ ಇಂಗ್ಲಿಷ್, ಅವರು ಇಂಗ್ಲಿಷ್ ಬರೆಯುತ್ತಾರೆ. ದೇ ಡು ನಾಟ್ ರೈಟ್ ಇಂಗ್ಲಿಷ್, ಅವರು ಇಂಗ್ಲಿಷ್ ಬರೆಯೋದಿಲ್ಲ. ಇದು ಇಷ್ಟೆಲ್ಲಾನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಬೈಬೆಟ್ ಮಾಡ್ಬೇಕಾಗ್ತದೆ. ಈಗ ನಾನು ಯಾವ ತರ ನಿಮಗೆ ಹೇಳಿದಿಲ್ಲ ಅದೇ ತರವಾಗಿ ಜೋರಾಗಿ ಬೆಳಗ್ಗೆ ಎದ್ದ ತಕ್ಷಣ ಪ್ರಾಕ್ಟೀಸ್ ಮಾಡಿದ್ದೆ ಆಯ್ತೈತೆ ತಗೋರಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಬುಕ್ಸ್ ಅನ್ನ ನಿಮ್ಮ ಹತ್ರನೇ ಇಟ್ಕೊಳ್ರಿ. ಮಲ್ಕೊಳ್ಳುವಾಗ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಏನಪ್ಪ ಅಂದ್ರೆ ಈ ಬುಕ್ಸ್ ಬರಬೇಕು ಪ್ರೊನೌನ್ ಚಾರ್ಟ್. ಈ ತರ ನಾವು ಒಂದು 10 ಸಲ ಜೋರಾಗಿ ಅನ್ಕೊಂತ ಹೋಗಿ ತದನಂತರ ಅದ್ರ ಮೇಲೆ ಕೈ ಇಟ್ಕೊಂಡು ಒಂದೊಂದನ್ನ ನೆನಪಾಡ್ಕೊಂಡು ಬಂದಿದ್ರೆ ಸಂಪೂರ್ಣ ಪ್ರೊನೌನ್ ಚಾರ್ಟ್ ಏನಾಗ್ತದಪ್ಪ ನಮ್ಮ ಮುಂದೆ ಬರ್ತದೆ. ಬರೆಯುವಾಗ ನೋಟ್ಬುಕ್ ನಲ್ಲಿ ಬರೆಯುವಾಗ ಸರಿಯಾಗಿ ಸ್ಕೇಲ್ ಅನ್ನು ಉಪಯೋಗ ಮಾಡಿಕೊಂಡು ಈ ಚಾರ್ಟ್ ಅನ್ನು ಹಾಕಿರಬೇಕು. ಒಂದೇ ಪೇಜ್ ನಲ್ಲಿ ಕೂಡೋ ತರ ಮಾರ್ಜಿನ್ ಅನ್ನ ಎಲಾಪ್ಸ್ ಮಾಡ್ಕೊಂಡು ಆದ್ರೂ ಸಹಿತ ಬರೆದು ಒಂದೇ ಪೇಜ್ ನಲ್ಲಿ ಇರಬೇಕು. ಬರೆದಾಗ ಇಲ್ಲಿ ಬೇರೆ ಬೇರೆ ಇಂಕಿನಿಂದ ಏನಪ್ಪ ಅಂತ ನಾವು ಏನ್ ಬರೀಬೇಕಾಗ್ತದೆ? ಸೆಂಟೆನ್ಸ್ ಗಳನ್ನ ಬರೀಬೇಕಾಗ್ತದೆ. ಸಾದಾ ವಾಕ್ಯವನ್ನ ನೀವು ನೀಲಿ ಪೆನ್ನಿಂದ ಬರೀರಿ, ಪ್ರಶ್ನಾರ್ಥಕ ವಾಕ್ಯವನ್ನ ಕೆಂಪು ಮಸಿ ಪೆನ್ನಿಂದ ಬರೀರಿ ಮತ್ತು ನಿಷೇಧಾತ್ಮಕ ವಾಕ್ಯನ ಕಪ್ಪು ಮಸಿ ಪೆನ್ನಿಂದ ಬರೀರಿ. ಬರೆದಾಗ ನಮಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ವಾಕ್ಯಗಳು ನಮಗೆ ಏನಾಗ್ತದೆ ಗೊತ್ತಾಗ್ತದೆ. ಪ್ರತಿಯೊಂದು ಪರ್ಸನಲ್ಲಿ ಕೂಡ ಸಾದಾ ವಾಕ್ಯವನ್ನ ನೀಲಿ ಪೆನ್ನಿಂದ, ಪ್ರಶ್ನಾರ್ಥಕ ವಾಕ್ಯವನ್ನ ಕೆಂಪು ಮಸಿಯಿಂದ ಮತ್ತು ನಿಷೇಧಾತ್ಮಕ ವಾಕ್ಯವನ್ನ ಕಪ್ಪು ಮಸಿಯಿಂದ ನಾನು ನಿಮ್ಮ ಅನುಕೂಲಕ್ಕೋಸ್ಕರ ಬೇರೆ ಬೇರೆ ಕಲರ್ ಪೆನ್ಗಳನ್ನು ಉಪಯೋಗ ಮಾಡಿಕೊಂಡು ಪೆನ್ಸಿಲ್ ಉಪಯೋಗ ಮಾಡಿಕೊಂಡು ಬರೆದಿದ್ದೀನಿ. ದಯವಿಟ್ಟು ನೀವು ಕೂಡ ನೀಟಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಬುಕ್ಸ್ ಅಲ್ಲಿ ಬರೆದಿರ್ಬೇಕು. ಒಂದೇ ಪೇಜಲ್ಲಿ ನೀಟಾಗಿ ಬರೆದಾಗ ಬಹಳ ಸ್ಪಷ್ಟವಾಗಿ ಬರ್ಕೊಂಡು ಹೋದ್ರೆ ಅಂತ ತಗೋರಿ. ನೀವು ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ನೋಡಿ 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 ಓದಿದಾಗ ಒಂದು 10 ಸರ್ತಿ ಓದಿದಾಗ ಏನಾಗಿರ್ತದಪ್ಪ ಅಂದ್ರೆ ಆ ಕಂಪ್ಲೀಟ್ ಪಿಕ್ಚರ್ ನೀವು ಬರೆದಿರ್ತಕ್ಕಂಥ ನೀಟಾಗಿ ಬರೆದಿರ್ತಕ್ಕಂಥ ಪಿಕ್ಚರ್ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಕಣ್ಣಿನ ಪರದೆ ಮೇಲೆ ಉಳ್ಕೊಳ್ತದ. ನೀವು ಯಾವಾಗ ಬೇಕಾದ್ರೂ ಸಹಿತ ಕೇಳಿದ್ರು ಸಹಿತ ಏನಾಗ್ತದಪ್ಪ ಅಂದ್ರೆ ನಿಮಗೆ ಈಸಿಯಾಗಿ ಆ ಚಾರ್ಟ್ ನಿಮ್ಮ ಕಣ್ಣ ಮುಂದೆ ಬರ್ತದೆ. ನೀವು ಬೈಬೆಟ್ ಮಾಡಿ ಹೇಳಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಈ ಕಡೆ ಬರ್ದಿದ್ದೀನಿ ನಾನು, ಈ ಕಡೆ ಭಾಗವನ್ನ ಇಷ್ಟು ಭಾಗವನ್ನ ಏನ್ ಮಾಡ್ಬೇಕು? ನಿಮ್ಮ ನೋಟ್ಬುಕ್ಕಿನ ಎಡಗಡೆ ಪೇಜ್ನಲ್ಲಿ ಬರೆದಿರಬೇಕು. ಆಮೇಲೆ ಈ ಚಾರ್ಟ್ ಅನ್ನ ಬಲಗಡೆ ಪೇಜ್ ನಲ್ಲಿ ಬರೆದಿರಬೇಕು. ಎರಡು ಆಜು ಬಾಜುನ ಆಗ್ಬೇಕು, ಒಂದೇ ಕಡೆ ಆಗ್ಬೇಕು. ಒಂದು ಪೇಜ್ ಅಲ್ಲಿ ಎಡಕ್ಕೂ ಮತ್ತು ಬಲಗಡೆ ಇರ್ತದೆ. ನಿಮಗೆ ಎಡಗಡೆ ಪೇಜ್ ನಲ್ಲಿ ಈ ಪೋರ್ಷನ್ ಅನ್ನ ಬರೆದಿರಬೇಕು, ಬಲಗಡೆ ಪೋರ್ಷನ್ ಅಲ್ಲಿ ಪ್ರೊನೌನ್ ಚಾರ್ಟ್ ಅನ್ನ ಬರೆದಿರಬೇಕು. ದಯವಿಟ್ಟು ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಡಬೇಕು. ನಿಮಗೆ ಕನ್ವೀನಿಯಂಟ್ ಬೇಕಾಗಿತ್ತಂದ್ರೆ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಬರೆದಿದ್ದಾರೆ, ಅದನ್ನ ನೋಡಿ ಅವರ ಸ್ವಲ್ಪ ಕೇಳ್ಕೊಂಡು ಬರೆದ್ರೆ ಅಂತ ಇಟ್ಕೋರಿ, ನಿಮಗೆ ಬಹಳ ಅನುಕೂಲ ಆಗ್ತದೆ.
ನಾನು ಕೂಡ ಇವತ್ತು ಸಾಯಂಕಾಲ ನಿಮಗೆ ಏನು ಮಾಡ್ತೇನಪ್ಪ ಅಂದ್ರೆ ಅದರ ಫೋಟೋ ಕಾಪಿಯನ್ನು ನಿಮಗೆ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಾ ಇದ್ದಾರೆ, ಯಾವ ಥರ ಬರೆದಿದ್ದಾರೆ ಅಂತ ಹೇಳಿಸಿಂದ ನೀವು ಅದನ್ನು ಸರಿಯಾಗಿ ನೋಡ್ಕೊಂಡು ಏನಪ್ಪ ಬರೀಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಈ ಟೆನ್ಸ್ಗೆ ಸಂಬಂಧಪಟ್ಟಿರುವ ಹಾಗೆ, ಪ್ರೊನೌನ್ ಚಾರ್ಟ್ಗೆ ಸಂಬಂಧಪಟ್ಟಿರುವ ಹಾಗೆ, ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಸಂಬಂಧಪಟ್ಟಿರುವ ಹಾಗೆ ತಮಗೇನಾದರೂ ಸಮಸ್ಯೆಗಳಿದ್ರೆ ನೀವು ನನಗೆ ಫೋನ್ ಮಾಡೋದ್ರ ಮೂಲಕ, ಮೆಸೇಜ್ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ನಿಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸೋಬೇಕಂತ ಹೇಳ್ತಾ, ಸೊ ಕೋವಿಡ್-19 ಅಂತ ಸಾಂಕ್ರಾಮಿಕ ರೋಗ ಹೊಡೆದೋಡಿಸಲು ನಾವೆಲ್ಲರೂ ಸರಿಯಾಗಿ ಮಾಸ್ಕನ್ನು ಧರಿಸೋಣ ಮತ್ತು ಸ್ಯಾನಿಟೈಸೇಷನ್ ಮಾಡಿಕೊಂಡು ಈ ರೋಗವನ್ನು ಹೊಡೆದೋಡಿಸಲು ಸಹಕಾರಿ ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.